ಏನು ಬಜೆಟ್ ಬಗ್ಗೆ ನೀವು ಕೇಳ್ತಾ ಇದ್ದೀರಿ. ನಿಜವಾಗಿ ಬಜೆಟ್ಟು ಒಂಥರ ಒಬ್ರಿಗೊಬ್ಬರು ಸೇಡ್ ಇದ್ದಂಗೆ, ಕಾಂಗ್ರೆಸ್ನವ್ರಿಗೆ ಕೇಂದ್ರದವ್ರಿಗೆ. ಆದರೆ ಇವರು ಹಾಸನ ಜಿಲ್ಲೆಗೆ ಕೊಡೋದೇ ಇಲ್ಲ. ಯಾಕೆ ಕೊಡೋಲ್ಲ ಅಂದರೆ, ದೇವೇಗೌಡರು ಮನೆ ಮಕ್ಕಳು ದೇವೇಗೌಡರು ಹಾಸನ ಜಿಲ್ಲೆ ಪೂರ್ತಿ ಒತ್ಕೊಯ್ಯರೆ ಅಂತ ಹೇಳ್ತಾರೆ ಹೊರತು, ಇವ್ರು ಬಂದ ಮೇಲೆ ಏನೇನು ಕೊಟ್ಟಾರೆ ಅನ್ನೋದು ಬೇಕಲ್ಲಣ್ಣ. ಕರ್ನಾಟಕಕ್ಕೆ ದುಡ್ಡು ತುಂಬ್ತಾ ಇಲ್ಲ, ನಾವು ಟ್ಯಾಕ್ಸ್ ಕಟ್ತಾ ಇಲ್ವಾ, ನಾವು ಏನೇನಿದೆ ಅದೆಲ್ಲ ಕೊಡ್ತಾ ಇಲ್ವ ಇವರಿಗೆ. ನಮಗೆ ವಾಪಸ್ ಕೊಡಲ್ಲ ಇವರು. ಯಾಕಂದರೆ ಜಾತಿ ರಾಜಕಾರಣ. ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, BJP ಇರ್ಬೋದು, ಮೂರು ಅವರೇ, ಬೇರೆ ಬೇರೆಯವರಲ್ಲ. ಅಣ್ಣ ತಮ್ಮದಿರೇ ರಾತ್ರಿ ಹೊತ್ತು ಒಟ್ಟಿ ಕಾಫಿ ಕುಡಿತಾ ಇದ್ದಾರೆ, ಕೃಷ್ಣದಲ್ಲೋ ಇದರಲ್ಲೋ ಎಲ್ಲೋ ಅಂತ ಕುಂತ್ಕೊಂಡು. ಹಂಗಾಗಿ ಇವ್ರ ಬಜೆಟ್ ನಾನು ಹಾಸನ ಜಿಲ್ಲೆಗೆ ಏನು ಕೊಡಲ್ಲ ಅಂತ ನಾನು ತಿಳ್ಕೊಂಡು. ಆನೆ ಬಗ್ಗೆ ಇವ್ರು ನೋಡ್ರಿ, ಮೊನ್ನೆ ನಾನು ವಿಧಾನಸೌಧಕ್ಕೆ ಹೋದಾಗಲೇ ಆನೆ ಬಗ್ಗೆ ಮಾತಾಡೋಕ್ಕೆ ಬಿಡಲಿಲ್ಲ ಸಿದ್ದರಾಮಯ್ಯ. ಗೊತ್ತು ತಡ್ರಿ ಹಾಸನ ಜಿಲ್ಲೆಯವ್ರು ಮಾತಾಡೋಕ್ಕೆ ಬಿಡಲಿಲ್ಲ ಇವರು. ವ್ಯವಹಾರ ಹೇಳೋದೇ ಬಿಡಿ, ಜಾತಿ ರಾಜಕಾರಣ. ಅದು ಅವನು ಮಾಡ್ದೆ ಇವನು ಮಾಡ್ದೆ, ನಾವು ಕೊಡೋದು ಬೇಡ ಅಂತ ನಿಲ್ಲಿಸಿದ್ದಾರೆ. ಏನು ಬಜೆಟಲ್ಲಿ ಏನು ತೀರ್ಮಾನ ತಗೋತಾರೆ ನೋಡೋಣ. ಇಲ್ಲ ಅಂದ್ರೆ ಒಂದು ದಿವ್ಸ ನಾವು ರಸ್ತೆಗೆ ಇಳಿತೀವಿ, ಪಬ್ಲಿಕ್ಸ್ ಎಲ್ಲರನ್ನೂ ಕರ್ಕೊಂಡು ಒಂದು ಸತಿ ನಾವು ಪಬ್ಲಿಕ್ ಅಲ್ಲಿ ಕೂರ್ತೀವಿ. ಅದಕ್ಕೇನು ಉತ್ತರ ಕೊಡ್ತಾರೆ ಸರ್ಕಾರಕ್ಕೆ ಕೊಡಿ. ರಾಜ್ಯ ಸರ್ಕಾರ ಫಸ್ಟ್ ಎಣ್ಣೆ ನಿಲ್ಲಿಸ್ಬೇಕು. ಎಣ್ಣೆ ನಿಲ್ಲಿಸಿರಿ ನೋಡ್ರಪ್ಪ, ನಮ್ಮ ಹಳ್ಳಿಗಳಲ್ಲಿ ಅಭಿವೃದ್ಧಿಯಾಗಿ ಇವ್ರಿಗೆ ಎಷ್ಟು ಬೇಕು ಅನ್ನ ತಿನ್ನೋ ಅಷ್ಟು ಕೊಡ್ತೀವಿ. ಮಲ್ಮಂಕೇತೀವಿ. ಇನ್ನು ಅಕ್ಕಿ ಕೊಟ್ಟಾಯಿತು, ಎಣ್ಣೆ ಕೊಟ್ಟಾಯಿತು, ಎಲ್ಲ ಕೊಟ್ಟಾಯಿತು. ಎಣ್ಣೆ ಭಾಗ್ಯ ಒಂದು ಕೊಟ್ಬಿಡಿ ಐತೆಗಿ. ಯಾರಾಗಿ ಸಿದ್ದರಾಮಯ್ಯ ಇರ್ಬೋದು, ಮುಂದೆ ಬರೋ ಅಂಥ ಮುಖ್ಯಮಂತ್ರಿ ಇರ್ಬೋದು, ಎಲ್ಲ ಈ ಭಾಗ್ಯಗಳು ನಿಲ್ಲಿಸಿ ಎಲೆಕ್ಷನಿಗೆ ಬರಬೇಕು. ಎಲ್ಲರೂ ಎಲೆಕ್ಷನಿಗೆ ಬಂದಾಗ ಇವರು ಸತ್ಯತೆಗಳು ನಾವು ಪ್ರತಿನಿಧಿಗಳು ಹೇಳ್ತೀವಿ.